ಬಿಗ್ ಬಾಸ್ ನೋಡ್ತೀರಾ ಅಂತ ನೀವು? ಬಿಗ್ ಬಾಸು ಪ್ರತಿಯೊಂದು ಎಪಿಸೋಡು ನೋಡ್ತೀವಿ, ಮಿಸ್ ಮಾಡದೆ ನೋಡ್ತೀವಿ. 2 ಸರಿ ಟೆಲಿಕಾಸ್ಟ್ ಆಗುತ್ತಲ್ಲ, 11 ಗಂಟೆ ಮೇಲೆ 11 ಕಾಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನು ನೋಡ್ತೀವಿ. 2 ಸರಿ ನೋಡ್ತೀವಿ ನಾವು. ರೆಗ್ಯುಲರಾಗಿ ಒಂದು ಎಪಿಸೋಡ್ನು ಒಂದು ದಿವಸನೂ ಮಿಸ್ ಮಾಡ್ದಂಗೆ ನೋಡಿರೋದು ನಾನು. ಯಾಕೆಂದರೆ ನಾವು ಇವಾಗ 2 ದಿವಸ 3 ದಿವಸ ಗ್ಯಾಪ್ ಕೊಟ್ಟಾಗ ಏನಾಗ್ತದೆ, ಆದರೂ ಅವ್ರ ಬಗ್ಗೆ ನಮಗೇನು ಅಷ್ಟೊಂದೇನು ಗೊತ್ತಾಗಲ್ಲ. ಅವ್ರು ಯಾವ್ಯಾವ ಥರ ಆಟ ಆಡ್ತಾರೆ ಏನು ಅಂತ ನಮ್ಗೆ ಗೊತ್ತಾಗಲ್ಲ. ಹಂಗಾಗಿ ಬಿಗ್ ಬಾಸ್ ಎಲ್ಲ ಎಪಿಸೋಡು ನೋಡ್ತೀವಿ. ಅದರಲ್ಲಿ ನಮ್ಗೆ ಇಷ್ಟ ಆಗೋದು ಯಾರಂದರೆ, ಅಲ್ಲಿ ನಿಜವಾಗ್ಲೂ ಪ್ರಾಂಪ್ಟಾಗಿ ಯಾರು ಆಡ್ತಾ ಇರೋದು ಅಂದರೆ, ನಾಟಕ ಆಡ್ದಂಗೆ ಮತ್ತು ಇನ್ನೊಂದು ಯಾರನ್ನಾದ್ರೂ ಮ್ಯಾನಿಪ್ಯುಲೇಟ್ ಮಾಡ್ದಂಗೆ, ಗೇಮ್ ಗೆಲ್ಲಕ್ಕೋಸ್ಕರ ಆಡ್ತಾ ಇರೋದು ಅಂತ ಗೆಲ್ಲಕ್ಕೋಸ್ಕರ ಆಡ್ತಾ ಇರೋದು ಅಂತ ಬಂದಾಗ ಎಲ್ಲರೂ ಆಡ್ತಾವ್ರೆ. ಆದರೆ ನಿಜವಾಗ್ಲೂ ಪ್ರಾಂಪ್ಟಾಗಿ ಆಡ್ತಾ ಇರೋದು ಅಂದರೆ ಸಂಗೀತ ಒಬ್ಬರೇ, ಅವರೇ ವಿನ್ ಆಗಬೇಕು ಅಂತ ನಾವು ಅಂದ್ಕೊತೀವಿ. ಯಾಕೆ ಅಂತಂದರೆ ಆ ಹುಡುಗಿ ಒಬ್ಬಳೇ ಚೆನ್ನಾಗಿ ಆಡೋದು. ಇನ್ನಿದ್ದವ್ರು ಎಲ್ಲ ಬರೀ ಬೋಗಸ್ಗಳು ಅಲ್ಲಿರೋರಲ್ಲ, ಹಂಗಂತಲೇ ಟೆಲಿಕಾಸ್ಟ್ ಮಾಡಿ ಎಲ್ಲ ಬೋಗಸ್ಗಳೇ, ಎಲ್ಲ ನಾಟಕ ಮಾಡ್ಕೊಂಡು ಅಲ್ಲಿ ಅವ್ರ ಬಣ್ಣ ಅದಲ್ಲ. ಅವರು ಶನಿವಾರ ಭಾನುವಾರ ಬರ್ತಿದ್ದಂಗೆ, ಸುದೀಪ್ ಸರ್ ಬರ್ತಿದ್ದಂಗೆ ಅವ್ರ ಬಣ್ಣ ಚೇಂಜ್ ಆಗ್ತವೆ. ಆದರೆ ಅವ್ರು 2 ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಆದರೆ ಅವಳೊಬ್ಬಳು ಮಾತ್ರ ಪ್ರತಿ ವಾರ ಯಾವ ಥರ ಇರಬೇಕು ಅದೇ ಥರ ಆಡ್ತಾಳೆ. ಕೊನೆಗೆ ನೀವು ಸಾಟರ್ಡೇ ಸುದೀಪ್ ಸರ್ ಬರ್ತಾರಲ್ಲ, ಆವಾಗಲೂ ಅವ್ರು ಏನು ಮಾತಾಡಬೇಕು, ಅವ್ರು ಏನೇನು ಮಾತಾಡಿರ್ತಾರೋ ಆ ಹುಡುಗಿ ಏನು ಮಾಡ್ತಾಳೆ, ಏನಾದರೂ ತಪ್ಪಾಗಿದ್ರು ಅದನ್ನು ಅಕ್ಸೆಪ್ಟ್ ಮಾಡ್ತಾಳೆ. ಹೌದು, ನಾನು ತಪ್ಪು ಮಾಡಿದೆ, ಹಂಗಾಗಿದೆ, ಸ್ವಲ್ಪ ವಾದ ಮಾಡ್ತಾಳೆ, ಬಾಯಿ ಸ್ವಲ್ಪ ಮುಂದು. ಆದರೆ ಆ ಹುಡುಗಿ ಮಾತ್ರ ಪ್ರಾಂಪ್ಟಾಗಿ ಆಡ್ತಾಳೆ. ಅಂದರೆ ಅವರೆಲ್ಲ ಡಬಲ್ ಗೇಮ್ ಆಡ್ತಿದ್ದಾರೆ ಅಂತ ಎಲ್ಲ ಒಂದಿಷ್ಟು ಜನ ಸುಳ್ಳು. ಸಂಗೀತ ಮಾತ್ರ ರಿಯಲಾಗಿ ಆಡ್ತಾರೋ ಸಂಗೀತ ಒಬ್ಬರೇ, ಅವರೇ ಗೆಲ್ಲಬೇಕು ಅಂತ ನಾವು ಸಂಗೀತ ಫ್ಯಾನೇನೆ, ಅವರೇ ಗೆಲ್ಲಬೇಕು ಅಂತಲೇ ಇಷ್ಟಪಡ್ತೀವಿ. ಹಳ್ಳಿಯವರೆಲ್ಲ ಪ್ರತಿಯೊಬ್ಬರು ಬಿಗ್ ಬಾಸ್ ನೋಡ್ತಾರೆ ಅನ್ಸುತ್ತೆ ಅಲ್ಲ ಅಂತ. ಹಳ್ಳಿಯವರು ಅಂತ ಸಿಟಿಯವರು ಅಂತ ಏನು ಬರೋಲ್ಲ. ಇವಾಗ ಎಲ್ಲ ಕಡೆ ಟೆಕ್ನಾಲಜಿ ಮುಂದುವರೆದಿನ ಮೊಬೈಲಲ್ಲಿ ನೋಡ್ಕೊತಾರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೈತೆ. ನೀವು ಔಟ್ಸೈಡು ಬರೀ ಮೊಬೈಲಲ್ಲೇ ನೋಡೋರು ಎಷ್ಟೋ ಜನ ಇದ್ದಾರೆ. ಜಿಯೋ ಸಿನಿಮಾ 24 hour ಅದು ಲೈವ್ ಚಾನಲ್ ಬೇರೆ ಬರ್ತೈತೆ, ಲೈವ್ ಬೇರೆ ಬರ್ತೈತೆ. ಹಂಗಾಗಿ ಜಾಸ್ತಿ ಜನ ಕೆಲ್ಸಕ್ಕೆ ಹೋಗೋರಲ್ಲ, ಈ ಜಿಯೋ ಸಿನಿಮಾ ಅವೆಲ್ಲ ಫಾಲೋ ಮಾಡೋಕ್ಕಾಗಲ್ಲ. ಟಿ ವಿನಲ್ಲಿ ನೋಡ್ಕೊತಾರೆ. 9:00 ಬರುತ್ತೆ. 9:00 ಬರೋದು ರೆಗ್ಯುಲರಾಗಿ ನೋಡ್ತಾರೆ. ಹೆಚ್ಚು ಕಮ್ಮಿ 9:00 ಶಿಫ್ಟ್ಗಳೆಲ್ಲ ಮುಗಿಸ್ಕೊಂಬಂದು ಊಟ ಮಾಡಿ ಕುಂತ್ಕೊಂಡು ಒಂದು ಸ್ವಲ್ಪ ಟಿ ವಿ ನೋಡೋಣ ಅಂತ ಎಂಟರ್ಟೈನ್ಮೆಂಟ್ಗೋಸ್ಕರ ಹಾಕಿದ್ರೆ ಬಿಗ್ ಬಾಸ್ ನೋಡ್ತಾರೆ. ಪ್ರತಿಯೊಬ್ಬರು ನೋಡ್ತಾರೆ. ನಮ್ಮ ಹಳ್ಳಿ ಅಂತಲ್ಲ, 90% ನಮ್ಮೂರಲ್ಲೂ ನೋಡ್ತಾರೆ, ಫಾಲೋ ಮಾಡ್ತಾರೆ. ಅದರಲ್ಲಿ ಇವರು ಆರ್ಯವರ್ಧನ್ ಗುರುಜಿ ಇವರೆಲ್ಲ ಏನೇನೋ ಅದೆಲ್ಲ ಬೋಗಸು ಅದು ಇದು ಅಂತೆಲ್ಲ ಹೇಳ್ತಾರೆ. ನಿಜ, ಅವ್ರು ಹೇಳ್ತಾರೆ ಎಲ್ಲರಿಗೂ ಫ್ರೀಯಾಗಿ ಎಲ್ಲ ಸಿಕ್ಬಿಟ್ರೆ, ಈಗ ಕೆಲವ್ರು ನೋಡಿದ್ದೀರಲ್ಲ, ಈಗ ಆ ಥರ ಅದಕ್ಕೆಲ್ಲ ಬೆಲೆ ಇರಲ್ಲ. ಅವ್ರ ಊಟ ಅವರೇ ಸಂಪಾದನೆ ಮಾಡ್ಕೊಬೇಕು ಕಷ್ಟಪಟ್ಟು. 1 kg ಚಿಕನ್ ಕೊಡಲ್ಲ, 1 kg ಮಟನ್ ಕೊಡಲ್ಲ, ಅದೆಲ್ಲ ಹೇಳ್ತಾರೆ. ಅವೆಲ್ಲ ಮಾಡಂಗಿದ್ರೆ ಬಿಗ್ ಬಾಸ್ಗೆ ಯಾಕೆ ಹೋಗ್ಬೇಕು? ಆಚೆ ಕಡೆ ಚಿಕನ್ನು ಮಟನ್ನು ಮೀನು ಎಲ್ಲ ತಿನ್ಕೊಂಡು ಆಚೆನೇ ಇರ್ಬೋದು. ಬಿಗ್ ಬಾಸ್ಗೆ ಹೋದರೆ ಅದ್ರದ್ದೊಂದು ಬೆಲೆ ಇರ್ತದೆ, ಅದಕ್ಕೊಂದು ಇದೈತೆ. ಬಿಗ್ ಬಾಸ್ನವರು ಅವರು TRPಗೋಸ್ಕರ ಮಾಡ್ತಾರೆ, ಅವರು ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಆಮೇಲೆ ಇದು ಏನು ಎಲ್ಲ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಮಾಡಲೇಬೇಕು. ಅವರು TRP ಉಳಿಸ್ಕೊಬೇಕು. ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಅವೆಲ್ಲ ದುಡ್ಡೆಲ್ಲ ಬರೋಂಗೆ ಮಾಡ್ಕೊಬೇಕಲ್ವಾ? ಒಳಗಡೆ ಹೋದ್ಮೇಲೆ ಒಂದು ಸರಿ ಎಂಟ್ರಿ ಆದಮೇಲೆ 2 ಕೋಟಿ ಕೊಟ್ಟು ನೀವು ವಾಪಸ್ ಆಚೆ ಹೋಗಬೇಕು ಅಂದರೆ 2 ಕೋಟಿ ಕೊಡಬೇಕು ಅಂತ ಹೇಳ್ತಾರೆ. ಹಂಗೆ ಅವೆಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂತಾರೆ ಬಾಸು. ಯಾಕೆಂದರೆ ಇವತ್ತು ಯಾವುದೋ ಒಂದು 30,000 40,000 ಒಂದು ಲೋನ್ ತೊಗೊತೀವಿ ಅಂತ ಹೋದರೆ ಒಂದು ದೊಡ್ಡದೊಂದು ಬುಕ್ಲೆಟೇ ಕೊಟ್ಬಿಡ್ತಾರೆ. ಎಷ್ಟು ಸಿಗ್ನೇಚರ್ ಮಾಡ್ತೀವಿ ನಾವು, ಎಷ್ಟು ಸಿಗ್ನೇಚರ್ ಮಾಡ್ತೀವಿ ಬರೀ ನಮ್ಮದೊಂದು ಪರ್ಸ್ನಲ್ ಲೋನ್ಗೋಸ್ಕರ. ಇವಾಗ ಏನಾಗಿದೆ ಹೇಳಿ, ಈ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ರಿಯಾಲಿಟಿ ಶೋ. ಆ ರಿಯಾಲಿಟಿ ಶೋನಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ 16 ಜನ 17 ಜನ ಕಂಟೆಸ್ಟ್ಗಳನ್ನ ಒಳಗಡೆ ಬಿಟ್ಟಿರ್ತಾರೆ. ಅವ್ರಿಗೂ ಎಲ್ಲ ಅವ್ರ ಮೇಲೆ ಜವಾಬ್ದಾರಿ ಇರ್ತದೆ. ಅವ್ರನ್ನ ನಚ್ಕೊಂಡು ಅವ್ರನ್ನ ಆಡ್ತಾ ಇರೋದನ್ನ TRPಗೋಸ್ಕರ ತೋರಿಸ್ಕೊಂಡು ಇನ್ನೊಂದಕ್ಕೆ ತೋರಿಸ್ಕೊಂಡು ಅದರಿಂದ ಜೀವನ ಮಾಡೋ ಅಂಥವ್ರು, ಅಡ್ವರ್ಟೈಸ್ಮೆಂಟ್ನವ್ರು ಆಗಿರ್ಬೋದು, ಲಕ್ಷಾಂತರ ಜನ ಜೀವನ ಮಾಡ್ಬೇಕು ಅದರಿಂದ. ಇವ್ರು ಯಾರೋ ಬಂದ್ಬಿಟ್ಟು 2 ದಿವಸಕ್ಕೆ ಆಟ ಆಡ್ಬಿಟ್ಟು 3ನೇ ದಿವಸಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಗಲಿಲ್ಲ ಆಚೆ ಹೋಗ್ತೀನಿ ಅಂತ ಹೋಗ್ಬಿಟ್ಟಾಗ ಅದಕ್ಕೆಲ್ಲ ಅವ್ರ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಳ್ಳೇಬೇಕು. 2 ಕೋಟಿ ಅಂತಲೂ ಎದುರಿಸ್ಬೇಕಾಗತ್ತೆ, 5 ಕೋಟಿ ಅಂತಲೂ ಎದುರಿಸ್ಬೇಕಾಗತ್ತೆ. ಅದರಲ್ಲಿ ಯೋಗ್ಯತೆ ಇರೋರು ಗೆಲ್ತಾರೆ. ಅವರು ರಿಯಲ್ಲಾಗಿ ಆಡಿರೋರು ಅಂತಾರಾದ್ರೆ ಗೆಲ್ತಾರೆ. ಈ ನಾಟಕ ಆಡ್ಕೊಂಡು ಇಲ್ಲಿ ಕ್ಯಾಮ್ರಾ ಮುಂದೆ ಒಂಥರ ಶೋ ಕೊಟ್ಕೊಂಡು ಬ್ಯಾಕ್ ಸೈಡಲ್ಲಿ ಅವ್ರು ಇನ್ನೊಂದು ಥರ ಇರೋರು, ಅವ್ರನ್ನ ಜನನೇ ಆಚೆ ಕಳಿಸ್ತಾರೆ. ತುಂಬ ನಾಟಕ ಆಡ್ತಿದ್ದಾರೆ ಅನ್ಸುತ್ತೆ. ತುಂಬ ನಾಟಕ ಆಡ್ತಾ ಇರೋದು ಆ ವಿನಯ್. ತುಂಬ ನಾಟಕ ಆಡ್ತಾ ಇರೋದು ಅಂದ್ರೆ ಆ ವಿನಯ್ ಮತ್ತು ಆ ನಮ್ರತ, ಸಖತ್ ಡ್ರಾಮಾ ಆರ್ಟಿಸ್ಟ್ಗಳು ಅವರು. ಅವ್ರನ್ನ ಮಾತ್ರ ಗೆಲ್ಲಿಸಲೇಬಾರ್ದು ಅಂತ ಹೇಳ್ತೀನಿ ನಾನು. ಅಷ್ಟೇ. ನಾಟಕ ಮಾಡ್ತಿರೋದು ಅವರೇ ಅಂತ. ಹೌದು. ಇವರು ಗೇಮೇ ಆಡ್ತಾ ಇಲ್ಲ ಮನೆಯಲ್ಲಿ ಅಂತಿರೋದು. ಗೇಮ್ ಆಡ್ತಾ ಇಲ್ಲ ಅಂದರೆ ಏನಾಗಿದೆ ಅಂದರೆ,
ರೈತರು ಅಂತ ಹೋಗಿದಾರಲ್ಲ ವರ್ತೂರು ಸಂತೋಷು, ಆ ವರ್ತೂರು ಸಂತೋಷ್ ಏನಂದರೆ ಅವ್ರಿಗೆ ಆಟ ಆಡೋಕ್ಕೆ ಬಿಡ್ತಾ ಇಲ್ಲ ಅಲ್ಲಿ. ಯಾಕೆ ಅಂತಂದರೆ ಆ ಯಪ್ಪ ಮಾತಾಡ್ತಾನೆ, ಎಲ್ಲ ಮಾಡ್ತಾನೆ, ಫಿಸಿಕಲಿನೂ ಸ್ಟ್ರೆಂತ್ ಇದ್ದಾನೆ, ಎಲ್ಲ ಇದ್ದಾನೆ. ಅವ್ರಿಗೆ ಆಟ ಆಡೋಕ್ಕೆ ಬಿಡ್ತಾ ಇಲ್ಲ. ಯಾಕೆಂದರೆ ವಾರದಿಂದ ವಾರಕ್ಕೆ ಅವ್ರನ್ನ ಕಳಪೆ ಅದು ಇದು ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು, ಮತ್ತು ಯಾವ್ಯಾವ್ದು ಒಳ್ಳೊಳ್ಳೆ ಗೇಮ್ ಬರುತ್ತೆ, ಯಾವ್ಯಾವುದು ಫೇಸ್ ಯಾವ್ಯಾವುದು ಟಿ ವಿನಲ್ಲಿ ತೋರಿಸ್ಕೊಬೇಕು, ಅದಕ್ಕೆಲ್ಲ ಇವರೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಯಪ್ಪ ಅಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತಾನೆ, ಅವನ್ನ ಅಲ್ಲೇ ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ಇವರೇ ಸೆಲೆಕ್ಟ್ ಮಾಡಿಬಿಟ್ಟು ಲಾಸ್ಟ್ ಕಳಪೆ ಅಂತ ಬಂದಾಗ ಅವನು ಆಡಲ್ಲ, ಅವ್ನು ಏನಕ್ಕೂ ಮುಂದಕ್ಕೆ ಬರಲ್ಲ ಅಂತ ಅವನನ್ನು ಮತ್ತು ಪ್ರತಾಪನ್ನ ಹಿಂದಕ್ಕೆ ಹಾಕ್ತಾರೆ. ಪ್ರತಾಪ ಫಸ್ಟು ಚೆನ್ನಾಗಿ ಆಡಲಿಲ್ಲ, ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿ ಆಡಿದ್ರೆ ಈಗ ಅವನು ಫುಲ್ಲು ಲಾಸ್ ಆಗೋಗ್ಬಿಟ್ಟಿದ್ದಾನೆ. ಯಾಕೆ ಅಂತಂದರೆ ಅವನು ಮೊದಲು ಅವನು ಒಳೋದು ಬಿಡಬೇಕು, ಆಮೇಲೆ ಅವನು ಆಟನ ಅವ್ನು ಆಡೋದು ಸ್ಟಾರ್ಟ್ ಮಾಡಬೇಕು. ಬೇರೆ ಯಾರನ್ನೂ ಮೆಚ್ಚೋಕ್ಕೋಸ್ಕರ ಅಲ್ಲಿರೋರೆಲ್ಲ ಸಂತೋಷ ಪಡೋಕ್ಕೋಸ್ಕರ ಇವನು ಆಡೋದಲ್ಲ ಅದು. ಅವ್ರನ್ನ ಮೆಚ್ಚಿ ಏನಾಗಬೇಕಾಗಿಲ್ಲ, ಜನನ ಮೆಚ್ಚಿಸ್ಬೇಕು. ಪ್ರತಾಪ್ ಏನು ಮಾಡಬೇಕು, ಆಚೆ ಬಂದು ನಾನು ಆಡ್ತೀನಿ, ಈಗ ನೆನ್ನೆಯಿಂದ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದಾನೆ, ನಾನು ಆಡ್ತೀನಿ, ಆಡಲೇಬೇಕು, ಆಡಲಿಲ್ಲ ಅಂದರೆ ನಮ್ಮನ್ನು ಯಾರು ತೋರಿಸಲ್ಲ, ಹಂಗೆ ಪ್ರತಾಪನೂ ಆಡಬೇಕು ಅಂತಲೇ ಇಷ್ಟಪಡ್ತೀವಿ. ಆದರೆ ಪ್ರತಾಪ್ ಇವ್ರಿಗೆ ಹೋಲಿಕೆ ಮಾಡಿಕೊಂಡ್ರೆ ಪ್ರತಾಪ್ದು ಏನಂತ ಕಂಟೆಸ್ಟೆಂಟ್ ಇಲ್ಲ. ಯಾಕೆ ಅಂತಂದರೆ ಅವನು ಜಾಸ್ತಿ ಇಂಜರಿತಾನೆ, ಒಂಥರ ಹಿಂದೆ ಕುಳ್ಕೊತಾನೆ, ಮುಜುಗರಕ್ಕೆ ಒಳಪಟ್ಟು ಹಿಂದೆ ಕುಳ್ಕೊಂಡ್ಬಿಡ್ತಾನೆ. ಆಮೇಲೆ ಇವ್ರು ಸ್ಟ್ಯಾಂಡರ್ಡಾಗಿ ಸ್ಟ್ಯಾಂಡ್ಗಳು ತಗೊತಾರೆ ಅಲ್ಲ, ನಾನು ಆಡ್ತೀನಿ, ನಾನು ಆಡ್ತೀನಿ, ಸೋತಿದ್ರು ಇವ್ರು ವಾದಿಸ್ತಾರೆ. ಅವ್ನು ಹಂಗಲ್ಲ, ಗೆದ್ದರೆ ಮಾತ್ರ ಅವ್ನು ಹೊಗಳ್ತಾರೆ, ಸೋತ್ರೆ ಎಲ್ಲದಕ್ಕೂ ಅವನ್ನೇ ಹೊಣೆ ಮಾಡ್ತಾನೆ. ಅದಕ್ಕೆ ಅವನೇನಾಗಿದೆ ಅಂತಂದರೆ ಅವನು ಹಿಂದುಳ್ಕೊಂಬಿಟ್ಟಾನೆ. ಯಾಕೆಂದ್ರೆ ನನ್ನಿಂದ ಈ ಮನೆಗೆ ಇದಾಗ್ತದೆ ಅಂದ್ಬಿಟ್ಟು. ಪ್ರತಾಪ್ ಗೆಲ್ಲಬೇಕು ಅಂತ ಇಷ್ಟಪಡ್ತಿದ್ದೋ, ಆದರೆ ಪ್ರತಾಪ್ ಈಗ ಏನಾಗಿದೆ ಅಂದರೆ ಅವನು ಆಡೋಕ್ಕೆ ಮುಂದೆ ಬಿಡ್ತಾ ಇರೋದ್ರಿಂದ ಅವನು ಜನಗಳಿಗೆ ತೋರ್ಸ್ಕೊತಾ ಇಲ್ಲ. ಇವಾಗ ಜನಗಳಿಗೆ ಆಚೆ ಕಡೆ ಕಂಡ್ರೆ ತಾನೆ ನಮ್ಗಿಂತ ಪ್ರಾಡಕ್ಟ್ ಒಂದು ಬಂದಿದೆ ಅಂದ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟಲ್ಲಾಗಲಿ ಇದರಲ್ಲಾದರೆ ಬಂದರೆ ತಾನೇ. ಅದೇನು ಬರಲಿಲ್ಲ ಅಂತಂದರೆ ಇವರು ಸುಮ್ಮನೆ ಏನೋ ಪ್ರಾಡಕ್ಟ್ ರೆಡಿ ಮಾಡಿಬಿಟ್ಟು ಸ್ಟೋರಲ್ಲಿ ತಂದು ಇಟ್ಬಿಟ್ರೆ ಯಾರು ಸೇಲ್ ಮಾಡ್ತಾರೆ? ಹಂಗೆ ಅವನು ಪ್ರತಾಪ್ತು ಅದೇ ಪ್ರಾಬ್ಲಮ್ ಆಗಿರೋದು. ಅವನ ಹತ್ರ ಎಲ್ಲ ಥರ ಐಡಿಯಾ ಇದೆ, ಟೆಕ್ನಿಕಲಿ ಹುಡುಗ ಚೆನ್ನಾಗಿ ಒಳ್ಳೆ ಇದರಲ್ಲಿದ್ದಾನೆ, ಅವನು ಸ್ಟ್ಯಾಂಡರ್ಡಾಗೆ ಇದೆ, ಅವ್ನ ಮೈಂಡ್ ಸೆಟ್ ಎಲ್ಲ ಕರೆಕ್ಟಾಗೇ ಇದೆ, ಆಡಬೇಕು ಅಂತಲೇ ಬಂದವನೇ. ಬಟ್ ಅಲ್ಲಿರೋರು ಅವನ್ನ ತುಳಿತಾವ್ರೆ. ಈ 3 ದಿನದಿಂದ ಅವ್ರು ಊಟ ಬಿಟ್ಟು ಅದು ಡಿಪ್ರೆಷನ್ಗೆ ಹೋಗಿ ಅವ್ರಿಗೆ ಯಾಕೆ ಹೋಗಿರ್ಬೋದು ಅಂತಂದರೆ ಇದೇ ಪ್ರಾಬ್ಲಮ್. ಅವ್ರನ್ನ ಆಚೆ ಬಿಡಲ್ಲ, ಆಚೆ ಬಿಡ್ತಾ ಇರೋದ್ರಿಂದ ಅವ್ರನ್ನ ಯಾವುದು ಹೊರಗಡೆ ಎಲ್ಲೂ ಶೋ ಅಪ್ ತೋರಿಸ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಅವ್ರದ್ದು ಯಾವುದು ಆಟಗಳಾಗಲಿ ಇದರಲ್ಲಿ ತುಂಬ ಟೆಕ್ನಿಕಲಿ ಆಡಿದ್ರೆ ಅವನು ಮೈಂಡ್ ಗೇಮ್ ಸಖತ್ತಾಗಿ ಆಡ್ತಾನೆ. ಇರೋರೆಲ್ಲ ಬೇಕಾದರೆ ಅಡ್ಡ ದುಡ್ಡಿಗೆ ಆಡ್ಬಿಡ್ತಾರೆ, ಅವ್ನು ಹಂಗಲ್ಲ, ಅವ್ನು ಕರೆಕ್ಟಾಗಿ ಆಡ್ತಾನೆ. ಬಟ್ ಅವನಿಗೆ ಚಾನ್ಸೇ ಕೊಡ್ತಾ ಇಲ್ಲ ಅವರು. ಇವರೆಲ್ಲ ದೊಡ್ಡವರೆಲ್ಲ ತಿಳ್ಕೊಂಬಿಡ್ತಾರೆ. ಇವಾಗ ಒಂದು ಸಣ್ಣ ಕಳೆ ಚಿಕ್ಕದಾಗಿ ಬೆಳೆದು ದೊಡ್ಡದು ಒಂದು ಮರನ ತುಳಿದು ಅದು ಬೆಳೆದ್ಬಿಡ್ತಾವೆ ಮೇಲಕ್ಕೆ, ಆ ಥರ. ಹಂಗಾಗಿ ಇವರಿಬ್ಬರು ಚೆನ್ನಾಗಿ ಇರೋದ್ರಲ್ಲಿ ಪರವಾಗಿಲ್ಲ. ಅಂದರೆ ಸಂಗೀತನೇ ಗೆಲ್ಲಬೇಕು ಅಂತ ಮಾಡ್ತೀವಿ ಅಷ್ಟೇ. ಫೈನಲ್ ಅಲ್ಲಿ ಒಂದಿಬ್ರು ಬರ್ತಾರೆ, ಫಸ್ಟ್ ಸೆಕೆಂಡ್ ಅಂತಿದ್ರೆ ಯಾರು ಬರ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಬರೋದಾದರೆ ವಿನಯ್ ಮತ್ತು ಸಂಗೀತನೇ ಬರ್ಬೋದು. ಸಂಗೀತ ಗೆಲ್ಲಬೇಕು ಅನ್ಕೊಂತೀವಿ. ಯಾಕೆಂದರೆ ಒಂದು ಹುಡುಗಿ ಅಷ್ಟು ಕಷ್ಟಪಟ್ಟು ಆಡ್ತಾಳೆ, ಆ ಹುಡುಗಿ ಗೆಲ್ಲಬೇಕು ಅಂತಲೇ ಇಷ್ಟಪಡ್ತೀವಿ. ಕಾರ್ತಿಕ್ ಬರಲ್ವಾ ಅಂತ? ಕಾರ್ತಿಕ್ ಬರಲ್ಲ ಬಿಡಿ. ಯಾಕೆ? ಕಾರ್ತಿಕ್ ಫೈನಲ್ ಬರಲ್ಲ. ಯಾಕೆ? ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತಂದರೆ ಅವರು ಜಾಸ್ತಿ ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತಾರಲ್ಲ, ಆ ಥರ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಇದು ಮಾಡ್ತಾರೆ ಅವರಿಂದ ಜಾಸ್ತಿ ಹೋಗ್ತಾರೆ. ನಾವು ಅಂದ್ಕೊಳ್ಳೋದೇನೆಂದರೆ ನಿಯತ್ತಾಗಿ ಆಡೋ ಅಂಥವ್ರನ್ನ ಜೊತೇಲಿ ಫ್ರೆಂಡಾಗಿ ಇಟ್ಕೊಂಡ್ರೆ ಇವರು ಅಟ್ಲೀಸ್ಟು 5 ಜನ ಬರ್ತಾರೆ, 5 ಜನದಲ್ಲಿ 3 ಜನ ಆಗ್ತಾರೆ, 3 ಜನದಲ್ಲಿ 2 ಆಗ್ತಾರೆ, ರನ್ನರ್ ಅಪ್ ಆದರೂ ಆಗ್ಬೋದು. ಇವ್ರು ಏನು ಮಾಡ್ತಾರೆ ಅಂತಂದರೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರಿಗೆ ಯಾವ ಥರ ಮೈಂಡ್ ವಾಶ್ ಮಾಡಿದರೆ ಏನೋ ಇದಾಗುತ್ತೆ ಅಂದ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಹಂಗಾಗಿ ಕಾರ್ತಿಕ್ ಫೈನಲ್ಗೆ ಬರಲ್ಲ. ವಿನಯ್ ಮತ್ತು ಸಂಗೀತನೇ ಬರ್ಬೋದು. ಪ್ರತಾಪ್ ಬರ್ಬೋದಿತ್ತು, ಆದರೆ ಪ್ರತಾಪ್ ಈ ಥರ ಆಗಿದೆಯಲ್ವಾ, ಹಂಗಾಗಿ ಇವರಿಬ್ಬರಲ್ಲಿ ಯಾರನ್ನ ಒಬ್ರು ಗೆಲ್ಬೋದು ಅಂದ್ಕೊತೀನಿ. ಆದರೆ ಸಂಗೀತ ಗೆಲ್ತಾರೆ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.